ನಮಸ್ಕಾರ. ಇವತ್ತಿನ ದಿನ ಪ್ರಧಾನಮಂತ್ರಿ ಜಲಜೀವನ ಹೆಬ್ನಿ ಪಂಚಾಯತಿಗೆ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಯಮಗೊಲ್ಲಹಳ್ಳಿಯಲ್ಲಿ ಮನೆ ಮನೆಗೂ ನೀರು ಸೌಲಭ್ಯ ಮಾಡಿಕೊಡುವ ಉದ್ದೇಶದಿಂದ ಏನು ಪ್ರಧಾನಮಂತ್ರಿಯವರ ಆಯೋಜನೆಯಲ್ಲಿ ನಮ್ಮ ಜನಪ್ರಿಯ ಶಾಸಕರು ಮಂಜುನಾಥ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ತಾಲೂಕಿನ JDS ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನಾಗರಾಜನವರ ನೇತೃತ್ವದಲ್ಲಿ ಇವತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ನಮ್ಮ ಹಿತೈಷಿಗಳು ಶಾಮೇಗೌಡನವರು, ಸತ್ಯನ್ನವರು, ಪ್ರತಾಪ್ ಅವರು, ಬಾಬನ್ನವರು ಎಲ್ಲ ಇಲ್ಲಿ ಆಗಮಿಸಿದ ನಮ್ಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಸದಸ್ಯರಿಗೂ ವಂದಿಸುತ್ತಾ, ಏನು ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ರಲ್ಲಿ ಮುಖ್ಯವಾದದ್ದು ಅಂದರೆ ಗಾಳಿ ನೀರು. ಈ ನೀರಿನ ಸೌಲಭ್ಯವನ್ನು ದೇಶಾದ್ಯಂತ ಮನೆ ಮನೆಗೂ ಕೂಡ ಈ ಸೌಲಭ್ಯವನ್ನು ಒದಗಿಸ್ತಾ ಇರೋದು ಮೊಟ್ಟ ಮೊದಲಿಗೆ ಪ್ರಧಾನಮಂತ್ರಿಯವರಿಗೆ ನಾನು ಕೃತಜ್ಞತೆಗಳನ್ನು ಹೇಳ್ತಿದ್ದೀನಿ ನಿಮ್ಮ ಮುಖಾಂತರ. ಅದೇ ಥರ ನಮ್ಮ ತಾಲೂಕಿನಲ್ಲಿ ಅಭಿವೃದ್ಧಿ ಕಡೆ ಸಾಗ್ತಾ ಇರುವ ಮೇಯ್ನು ಮುಖ್ಯ ಉದ್ದೇಶಗಳು ಏನಂದರೆ 224 ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರ ಏನು ಅಂತ ತೋರಿಸ್ತೀವಿ ಅಂತ ಏನು ಮಾತು ಕೊಟ್ಟಿದ್ರು ನಮ್ಮ ಶಾಸಕರು, ನಮ್ಮ ನಾಗರಾಜನವರು, ಅದೇ ಥರ ಇವತ್ತಿನ ದಿನ ವಿಧಾನಸಭೆಯಲ್ಲಿ ಕೂಡ ಒಂದು ಮುಳ್ಬಾಗ್ಲ ಹಳ್ಳಿ ಆಗಿರ್ಬೋದು, ನಂಗ್ಲಿ ಆಗ್ಬೋದು, ಮುಳ್ಬಾಗ್ಲ ಹೆಸರು ಎತ್ತಿದಾಗ ನಮಗೆಲ್ಲೋ ಒಂದು ಕಡೆ ಪ್ರೀತಿ ಹುಟ್ಟುತ್ತೆ, ಅದು ಉತ್ಸಾಹ ಬರುತ್ತೆ. ಅಂಥದ್ದು ಈಗ ಸೆಷನ್ಸಲ್ಲಿ ಯಾವಾಗಲೂ ನಮ್ಮ ಮುಳ್ಬಾಗಲ ಬಗ್ಗೆ ಮಾತಾಡಿ ಮುಳ್ಬಾಗಲ ಅಭಿವೃದ್ಧಿಗೆ ಸಾಕ್ತಾ ಇರೋದಕ್ಕೆ ನಮ್ಮ ಶಾಸಕರು ಮುಖ್ಯ ಪಾತ್ರ ವಹಿಸ್ತಾ ಇದ್ದಾರೆ. ನಮ್ಮ ನಾಗರಾಜನವರ ನೇತೃತ್ವದಲ್ಲಿ ಶಾಮೇಗೌಡರನ್ನ ನಮ್ಮ ತಾಲೂಕು JDS ಎಲ್ಲ ನಾಯಕರ ಒಂದು ನೇತೃತ್ವದಲ್ಲಿ ತಾಲೂಕು ಅಭಿವೃದ್ಧಿಯತ್ತ ಸಾಗ್ತಾ ಇದೆ ಅಂತ ಹೇಳುತ್ತಾ, ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ನಮ್ಮ ಪಂಚಾಯಿತಿಯ ನಾಯಕರುಗಳಿಗೂ ತಾಲೂಕಿನ ನಾಯಕರುಗಳಿಗೂ ವಂದಿಸುತ್ತಾ, ನನಗೆ ಅವಕಾಶ ಕೊಟ್ಟಂಥ ನಿಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.